ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ದಿನದ ಹಿಂದೂ ನ್ಯೂಸ್ ಪೇಪರಲ್ಲಿ ಒಂದಷ್ಟು ಒಳ್ಳೆ ನ್ಯೂಸು, ಒಂದಷ್ಟು ಸ್ಯಾಡ್ ನ್ಯೂಸ್ ಅಂತ ಅನ್ಕೋಬಹುದು. ಯು ಜಿ ನೀಟ್ ಸ್ಟೂಡೆಂಟ್ಸ್ಗೆ ಬಂದಿದೆ. ಏನಿದೆ ಅಂತ ನೋಡೋಣ. ಯು ಜಿ ನೀಟ್ ಕೌನ್ಸಿಲಿಂಗ್ ಬಿಗಿನ್ಸ್ ಫ್ರಮ್ August 13th ಅಂತ ಹೇಳುತ್ತೆ. ಹಾಗೆ ಅದ್ರ ಜೊತೆಲಿ ಹೇಳ್ತಾ ಇದ್ದಾರೆ KEA ಎಟ್ ಟು ಗೆಟ್ ಸೀಟ್ ಮ್ಯಾಟ್ರಿಕ್ಸ್. ಕರ್ನಾಟಕ ಅವರು ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ DME ಅವ್ರಿಗೆ ಕಾಯ್ತಾ ಇದ್ದಾರೆ. ಅವ್ರು ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಸಬ್ಮಿಟ್ ಮಾಡಿಲ್ಲ KEA ಅವರಿಗೆ. ಸೀಟ್ ಮ್ಯಾಟ್ರಿಕ್ಸ್ DME ಅವರು ಏನಾದ್ರು ಸಬ್ಮಿಟ್ ಮಾಡಿದ್ರೆ KEA ಅವರು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ಈಸ್ ಯೆಟ್ ಟು ಸಬ್ಮಿಟ್ ದ ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸ್ ಟು ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವಿಚ್ ಈಸ್ ಲೈಕ್ಲಿ ಟು ಡಿಲೇ ದ ನೀಟ್ ಕೌನ್ಸಿಲಿಂಗ್ ಪ್ರೋಸೆಸ್ ಇನ್ ದ ಸ್ಟೇಟ್. ಸೊ ಡಿಲೇ ಆಗಬಹುದು ಅಂತ ನ್ಯೂಸ್ ಪೇಪರ್ ಅಲ್ಲಿ ಒಂದು ಸುದ್ದಿ ಇದೆ. ಸೊ ಹೆಡ್ಡಿಂಗ್ ಮಾತ್ರ August 13 ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. KEA ವೇಟ್ ಮಾಡ್ತಾ ಇದ್ದಾರೆ DME ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ಸೀಟ್ ಮ್ಯಾಟ್ರಿಕ್ಸ್ ಅಂತ. ಸೊ ಡಿಲೇ ಆಗಬಹುದು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಮೆಂಟಲಿ ನೀವು ಪ್ರಿಪೇರ್ ಆಗಿರಿ. ಸೊ ಗುಡ್ ನ್ಯೂಸ್ ಏನು ಅಂದ್ರೆ 4 more ಗವರ್ನಮೆಂಟ್ ಮೆಡಿಕಲ್ ಕಾಲೇಜಸ್ ಆರ್ ಆಲ್ಸೋ ಲೈಕ್ಲಿ ಟು ಗೆಟ್ ಸೀಟ್ ಎನ್ಹಾನ್ಸ್ಮೆಂಟ್. ಆಲ್ರೆಡಿ ಕಾರವಾರ ಮತ್ತು ಮಂಡ್ಯದಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆ. NMC has recently sanctioned an additional 50 seats each for the government medical colleges in Mandya and Karwar. With this, the number of medical seats in the state has increased to 15,495. ಅದು ನಿಮ್ಗೆ ಗೊತ್ತಿರೋ ನ್ಯೂಸು. ಸೊ ಗುಡ್ ನ್ಯೂಸ್ ಏನಂದರೆ ಇನ್ನೂ 4 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ ಸೀಟ್ಸ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. We are awaiting this as any further increase in seats after finalizing the seat matrix will disrupt the roster. ಸೀಟ್ ಮ್ಯಾಟ್ರಿಕ್ಸ್ ಮಾಡಿಕೊಂಡು ರೋಸ್ಟರ್ ಸಿಸ್ಟಮ್, ರೂರಲ್ಲು ಕನ್ನಡ ಮೀಡಿಯಂ ಎಲ್ಲ ಮಾಡಿರ್ತಾರೆ. ಮಧ್ಯದಲ್ಲಿ ಜಾಸ್ತಿ ಆದಾಗ ಮತ್ತೆ ಇದು ಡಿಸ್ಟರ್ಬ್ ಆಗುತ್ತೆ ಇವರಿಗೆ. ಇನ್ನೊಂದು ಅದು ಗುಡ್ ನ್ಯೂಸ್ ಆಯಿತು. ಇನ್ನು 4 ಮೆಡಿಕಲ್ ಕಾಲೇಜಲ್ಲೇ ಒಂದಷ್ಟು ಸೀಟ್ಸ್ ಜಾಸ್ತಿ ಆಗುತ್ತೆ ಅಂತ. ಬ್ಯಾಡ್ ನ್ಯೂಸ್ ಏನಂದರೆ ಫರ್ದರ್ ಇಟ್ ಹ್ಯಾಸ್ ಬೀನ್ ಡಿಸೈಡೆಡ್ ಟು ರಿಸರ್ವ್ 15% of seats under the NRI quota in government medical colleges from this year, and the proposal is likely to receive approval at the next cabinet meeting. ಇನ್ನು ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಅಂತ ಇನ್ನೂ ನಾಮಿನೇಟ್ ಆಗಿಲ್ಲ. ನಾನು ವಿಡಿಯೋ ಮಾಡೋ ಟೈಮ್ಗೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಬಂದ ಮೇಲೆ ಅವರು ಇದನ್ನು ಸ್ಟಡಿ ಮಾಡಿ ಸೊ ಕ್ಯಾಬಿನೆಟ್ ಅಪ್ರೂವಲ್ ಏನಾದರೂ ತಗೊಂಡಾಗ ಸೊ ಗೌರ್ಮೆಂಟ್ ಸೀಟ್ಸಲ್ಲಿ 15% NRI ಕೋಟಾ ಅಂತ ರಿಸರ್ವ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ನ್ಯೂಸ್ ಪೇಪರ್ ಕಟ್ಟಿಂಗ್. ಹಿಂದಿನ ವರ್ಷ ಅಂದರೆ 2025 ಯಾವ್ಯಾವ ಕಾಲೇಜಲ್ಲಿ ಇನ್ಕ್ರೀಸ್ ಇನ್ ಇಂಟೇಕ್ ಆಯಿತೋ ಆ ಸೀಟ್ಸಲ್ಲಿ ಮಾತ್ರ NRI ಕೋಟಾ ಅಂತ ರಿಸರ್ವ್ ಮಾಡ್ತಿದ್ರು. ಸೊ ಇದು ಅದೇ ಥರ ಇರಬಹುದು ಅಂದ್ಕೊಂಡಿದ್ದೀನಿ. ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಕಾಲೇಜಲ್ಲೂ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಸೀಟ್ಸಲ್ಲೂ 15% ಏನಾದರೂ NRI ಕೋಟಾ ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಯಾವ್ಯಾವ ಕಾಲೇಜಲ್ಲಿ ಜಾಸ್ತಿ ಆಗಿದೆಯೋ 50-50 ಅಂತ ಆ ಸೀಟ್ಸಿಗೆ ಮಾತ್ರ 15% NRI ಇಟ್ಕೊಂಡ್ರೆ ಪರವಾಗಿಲ್ಲ. ಇಲ್ಲಾಂದರೆ ಸ್ವಲ್ಪ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಪುವರ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ. ಸೊ ದಿಸ್ ಇಸ್ ಅಬೌಟ್ ದ ಟುಡೇಸ್ ಹಿಂದೂ ನ್ಯೂಸ್ ಪೇಪರ್ ಕಟ್ಟಿಂಗ್. ಸೊ ಒಳ್ಳೆ ನ್ಯೂಸ್ ಅಂದರೆ August 13 ಸ್ಟಾರ್ಟ್ ಆಗುತ್ತೆ ಅಂತ, ಪ್ಲಸ್ 4 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ ಸೀಟ್ಸ್ ಜಾಸ್ತಿ ಆಗುತ್ತೆ ಅಂತ. ಇನ್ನು ಬೇಜಾರಾಗೋ ನ್ಯೂಸ್ ಅಂದರೆ ಡಿಲೇ ಆಗಬಹುದು ಅಂತ, ಹಾಗೆ 15% NRI ಕೋಟಾ ರಿಸರ್ವ್ ಮಾಡ್ತಾರೆ ಅಂತ. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ಹಿಂದೂ ನ್ಯೂಸ್ ಫಾರ್ UG NEET students. Thank you and all the best.